ನೋಡ್ರಿ ಇವತ್ತು ನಮ್ಮೂರ್ ಮುಂಜಾನೆ ಎದ್ದ ನಮ್ಮ ಮನೆ ಮುಂದಿರೋ ಗಾರ್ಡನ್ ನೋಡ್ಕೊಂತ ಒಳಗೆ ಬರೋ ಅಷ್ಟೊತ್ತಿಗೆ ನಾಷ್ಟಕ್ಕಂತೆಲ್ಲ ರೆಡಿ ಮಾಡ್ಕೊಂಡ ಚುನ್ಮುರಿ ಒಗ್ಗರ್ನಿ ಅನ್ನ ಮತ್ತು ಅವಲಕ್ಕಿ ಹಚ್ಕೊಂಡು ತಿಂದು ಇಷ್ಟು ಉಳಿಸಿದ್ದೀವಿ ನೋಡ್ರಿ. ಅವ್ರು ಬರೋ ಅಷ್ಟೊತ್ತಿಗೆ ಅವರಿಗೂ ಹಸು ಆಗಿತ್ತು ಅಂಥೇಳಿ ನೋಡಿದ್ರಿ ಎಗ್ ಖಾಲಿ ಆಗಿಬಿಟ್ಟಿದ್ದು. ಎಗ್ ತರಾಕಂತೇಳಿ ಹೊರಗೆ ಹೋದರಿ. ಆಮೇಲೆ ನೋಡ್ರಿ ಎಗ್ಗಿಂದ ಅಲ್ಲಿ ಶಾಪಿಗೆ ಹೋಗಿ ಎಗ್ ಎಲ್ಲ ತೊಗೊಂಡು ವಾಪಸ್ ಬರ್ಮುಂದೆ ನೋಡ್ರಿ ಎಗ್ ಚೀಲ ಹೆಂಗೆ ತೋರಿಸಿದಾರು. ಅದಾದ್ಮೇಲೆ ಮನೆಗೆ ಬಂದ ಕೂಡಲೇ ನನ್ನ ಕೈಯಾಗ ಕೊಟ್ಟರು. ನಾನು ಎಗ್ಗೆಲ್ಲ ಬಡಿದು ಆಮ್ಲೆಟ್ ಮಾಡಬೇಕು ಹಂಗೆ ಅವರಿಗೆ ಆಮ್ಲೆಟ್ ತಿಂದು ಬೇಸರ ಆಗಿತ್ತು. ಅದ್ರೊಳಗೆ ಸ್ವಲ್ಪ ಬ್ರೆಡ್ ಮಿಕ್ಸ್ ಮಾಡಿ ಬ್ರೆಡ್ ಆಮ್ಲೆಟ್ ಥರ ಮಾಡಿಕೊಟ್ರೆ ಆಯಿತು ಅಂಥೇಳಿ ಬ್ರೆಡ್ನೂ ಕೂಡ ಪೀಸ್ ಮಾಡಿ ಅದರೊಳಗೆ ಎದ್ದು ಹಿಂಗೆ ಮಾಡಿಕೊಟ್ಟೆ ನೋಡ್ರಿ. ಇದೊಂಥರ ತಿನ್ನೋಕೆ ಸ್ವಲ್ಪ ಏನೋ ಚೇಂಜಸ್ ಅನಿಸ್ತೈತಿ ದಿನ ಅದ ಏನು ತಿನ್ನೋದು ಅಂಥೇಳಿ. ಅದಾದ್ಮೇಲೆ ಅವರ ಬ್ರೆಡ್ ಇದ್ರ ಜೊತೆ ಒಂದು ಆಮ್ಲೆಟ್ ಮತ್ತು ಬ್ರೆಡ್ ಆಮ್ಲೆಟ್ ಜೊತೆ ಸಾಸ್ ಹಚ್ಕೊಂಡು ತಿಂದೇರಿ. ಅದಾದ್ಮೇಲೆ ರೊಟ್ಟಿ ಮಾಡತ್ತಿದ್ದೀವ್ರಿ. ಬಡದು ರೊಟ್ಟಿ ಮಾಡೋಕ್ಕಂತೂ ನಂಗಂತೂ ಬರಲ್ಲ. ನಮ್ಮ ಅತ್ತೆನೂ ಲಟ್ಟಿಸಿದ್ರು ಬರ್ತಾವೋ ಅಂಥೇಳಿ ತೋರಿಸಿ ಈ ಥರ ಮಾಡಿ ತೋರಿಸಿದೆ ರೀ. ಅದಾದ್ಮೇಲೆ ನಾವು ಸ್ವಲ್ಪ ನೋಡ್ರಿ ರೊಟ್ಟಿ ಮತ್ತು ಪುಂಡಿ ಪಲ್ಲೆ ನಮ್ಮವ್ರು ತಿಂದಿರಿ. ಅದಾದ್ಮೇಲೆ ನಾವು ಸೀರೆಗೆ ಫಾಲ್ ಕುಚ್ಚು ಹಚ್ಕೋತ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಅದಾದ್ಮೇಲೆ ಹುಬ್ಳಿಗೆ ಹೋಗ್ಬೇಕಂತೇಳಿ ಗಾಡಿ ತೊಗೊಂಡು ಹೊಂಟಿವಿ ನೋಡ್ರಿ. ಇದು ನಮ್ಮ ರೋಡ್ ರೀ. ಇಲ್ಲಿಂದ ಹೋಗಿ ಯಾಕೆ ಹೋದ್ವಿ ಅಂದ್ರೆ ಪಿಕೋ ಮಷಿನ್ ಕೊಟ್ಟಿದ್ವಲ್ರಿ, ಅವ್ರು 2 ದಿವಸ ಕಾಲ್ ಮಾಡ್ತೀವಿ ಅಂದಿದ್ರು. ಆದ್ರೆ 1 ವಾರ ಆದ್ಮೇಲೆ ಕಾಲ್ ಮಾಡಿದ್ರು. ಅದನ್ನ ಕಲೆಕ್ಟ್ ಮಾಡಕ್ಕಂತ ಹೋಗಿದ್ದೀವಿ ರೀ. ಅದಾದ್ಮೇಲೆ ನನ್ನ ಅಣ್ಣನ ಮದ್ವೆ ಶಾಪಿಂಗ್ ಸೀರೆ ತೊಗೊಂಡಿದ್ದೀನಿ. ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕಂತೇಳಿ 3000 ಮಾಡೋದಂತ ಬಂದಿರಿ. ಅದನ್ನೂ ಕೊಟ್ಟೇರಿ. ಅದಾದ್ಮೇಲೆ ತ್ರಿವೇಣಿ ಬೇಕ್ರಿಗೆ ಬಂದಿರಿ. ಅಲ್ಲಿ ಸಮೋಸ ಅಂದರೆ ಇಷ್ಟ ರೀ, ಆಮೇಲೆ ಪನ್ನೀರ್ ಪಫು ಇಷ್ಟ ರೀ. ಅದೆರಡು ತಿಂದ ವಾಪಸ್ ನಮ್ಮ ಮನೆಗೆ ಬಂದೆ ನೋಡ್ರಿ. ಇದಾಗಿತ್ತು ರೀ ನಮ್ಮ ಮನೆ ರೂಟ್ರಿ. ಆಮೇಲೆ ನಮ್ಮೂರು ಸ್ವಲ್ಪ ಗಂಟು ಕಿಚಿ ಅನ್ನತಿತ್ತು ಅಂತ ಹೇಳಿ ಹಾಲೊಳಗೆ ಅರಿಶಿನ ಬೆಲ್ಲ ಹಾಕೊಂಡು ಕುಡಿದ್ರು ನೋಡ್ರಿ. ಇದಾಗಿತ್ತು ರೀ ಇವತ್ತಿನ ಲಾಗ್ ರೀ. ಥ್ಯಾಂಕ್ ಯು ರೀ.